ಎಲ್ಲರೂ ದುಡ್ಡು ಹಾಳು ಮಾಡ್ತಿದ್ದಾರೆ. ಆಮೇಲೆ ಮನೆ ಹೆಂಗಸರುಗಳು ಕೂಲಿ ಮಾಡ್ತಕ್ಕಂಥ ದುಡ್ಡಲ್ಲಿ ಮಾತ್ರ ಮನೆ ಜೀವನ ಸಾಕ್ತಾರೆ. ಗಂಡಸರುಗಳು ಕೂಲಿ ಮಾಡಿದ್ರೆ ಯಾರ ತರಲು ಮನೆ ಸಂಸಾರ ಸಾಕ್ತಾ ಇಲ್ಲ. ಹೀಗಿರುವಾಗ ರಾಯಚೂರಲ್ಲಿ ಸುಮಾರು ಸಾರಿ ಹೆಂಗಸರುಗಳು ಗಂಡಸರು ಎಲ್ಲ ಪ್ರತಿಯೊಬ್ಬರು ಗ್ರಾಮದಲ್ಲಿ ಕೂತು ಪಂಚಾಯತಿ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರು ಇದನ್ನು ನಿಲ್ಸೋಕ್ಕಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನಿಲ್ಲಿಸಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇತ್ತೀಚೆಗೆ ರಾಯಚೂರಲ್ಲಿ ಒಂದು ಮರ್ಡ್ರು ಕೂಡ ಆಗಿದೆ. ಎಣ್ಣೆ ಕುಡಿದು ಹೆಂಡತಿಗೆ ಹೊಡೆದು ಟಾರ್ಚರ್ ಮಾಡಿ ಮರ್ಡ್ರು ಕೂಡ ಆಗಿದೆ. ಅಷ್ಟಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಈ ರೀತಿ ರಾಯಚೂರಲ್ಲಿ ಅಕ್ರಮವಾಗಿ ಸುಮಾರು 5 ರಿಂದ 6 ಮನೆಗಳಲ್ಲಿ ಎಣ್ಣೆನ ಮಾಡ್ತಾಯಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಹಳೆ ಬೀಡಲ್ಲಿ ಬಾರ್ಗಳು ಓಪನ್ ಆಗೋದೇ 10:30ಗೆ. 10:30 ಅಷ್ಟೊತ್ತಿಗೆ ಇವ್ರು ಟೈಟಾಗಿ ಬಿದ್ದಿರ್ತಾರೆ. ಆಗಲೇ 6 ಗಂಟೆಯಿಂದ ಶುರುವಾದರೆ ಸಂಬಂಧಪಟ್ಟ ಅಧಿಕಾರಿಗಳು ಎಣ್ಣೆ ಹಿಡ್ಕೊಂಡು ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಮಾಡೋದೇನು ಬೇಲ್ತಾ ಅಂತಾರೆ, ವಾಪಸ್ ಬರ್ತಾ ಇರ್ತಾರೆ. ಇದು ಯಾವ ರೀತಿ ಮತ್ತೆ ವಾಪಸ್ ಬರ್ತಾ ಇರ್ತಾರೆ ಅವರು. ಅಬಕಾರಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಅಂದರೆ ಅಬಕಾರಿ ಅವ್ರಿಗೆ ಬೇಕಾಗಿರೋದು ಹಣ ತಗೋಬಿಟ್ಟು ಯಾವುದೇ ಕಾರಣ ಕರ್ಕೊಂಡು ಹೋದ್ರೆ ನನಗೆ ವಾಪಸ್ ಕಳಿಸ್ತಾರೆ. ದಯವಿಟ್ಟು ಇದರಲ್ಲೇ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ನಾವು ರಾಯಚೂರು ಗ್ರಾಮಸ್ಥರು ಬರೀ ಹೆಂಗಸರುಗಳು ನಾವಂತೂ ಹೋಗ್ತಿರಲ್ಲ ತಿಳ್ಕೊಳ್ಳಿ. ಹೆಂಗಸರುಗಳು DC ಆಫೀಸ್ ಮುಂದೋಗಿ ಸ್ಟ್ರೈಕ್ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಅವ್ರ ಮನೆಯಲ್ಲಿ ಇರ್ತಕ್ಕಂಥವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು, ಅವರು ನೇಣು ಹಾಕ್ಕೊಂಡು ಸಾಯ ಅಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ತಪ್ಪಿಸಿ ರಾಯಚೂರಲ್ಲಿ ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಒಂದು ಯಾರ ಒಂದು ಆಮಿಷಕ್ಕೆ ಆಗಲಿ, ಯಾವುದೇ ಒಂದು ಫೋನಿಗೆ ಆಗಲಿ, ರಾಜಕೀಯ ಒತ್ತಡಕ್ಕಾಗಲಿ ಮಣಿದೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ನ್ಯಾಯ ದೊರಕಿಸ್ಕೊಟ್ಟು ರಾಯಚೂರಲ್ಲಿ ಎಣ್ಣೆ ಮಾಡೋದನ್ನು ನಿಲ್ಲಿಸಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆ ಅಲ್ಲ, ಸಂಜೆ 10:30 11 ಗಂಟೆಗೆ ಬರ್ತಾರೆ. ಆಮೇಲೆ ಕುಡ್ಕೊಂಬಂದು ಸುಮ್ಮನೆ ಬ್ಯಾಗ್ನೇ ಒದ್ಯೋದು, ಓದ್ಕೊಂತಿದ್ರೆ ಆಮೇಲೆ ಊಟ ಮಾಡೋ ತಟ್ಟೆಲ್ಲ ಹೊಡಿತಾರೆ. ಅದು ಯಾರಿಗೂ ಗೊತ್ತೇ ಆಗ್ತಿಲ್ಲ. ಓಟ್ ಕೇಳಕ್ ಬರ್ತೀರಾ ನೀವು? ಇನ್ನೊಂದ್ಸಲಿ ಓಟ್ ಕೇಳಕ್ಕೆ ನೀವು ಡಿಸ್ಟ್ರಿಕ್ಟ್ ಕಮಿಷನರ್ ಎಲ್ಲ MLA ಹತ್ರಕ್ಕೆ ಹೋದ್ರೆ ಇಲ್ಲಿ ನಮ್ಮ ಊರಲ್ಲಿ ನಿಲ್ಸೋಕ್ಕಾಗಲ್ಲ. ಪ್ರತಿಯೊಬ್ಬರು ಮನೆ ಹತ್ರನೂ ಹೋಗೋಗಿ ಕುಡಿತಾರೆ, ಮತ್ತೆ ಬರ್ತಾರೆ ಸಂಜೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮರು. ಅದು ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿನೇ ಇರಲ್ಲ, ಆ ಥರ ಮಾಡ್ತಾರೆ. ಆಮೇಲೆ ಎಲ್ಲಿ ಬೇಕಲ್ಲಿ ರೋಡಲ್ಲೇ ಮಕ್ಕಳದು. ಆಮೇಲೆ ಊರಲ್ಲೆಲ್ಲ ನೋಡ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ಯಾರು ಚೆನ್ನಾಗಿರೋದು ಕುಡಿಯಲ್ಲ, ಎಲ್ಲ ಕೂಲಿ ಮಾಡೋ ಕೆಲಸದಾರೆ ಕುಡಿಯೋದು. ಪ್ರತಿಯೊಬ್ರು ಕೂಡ ಎಷ್ಟು ಕಷ್ಟ ಅನ್ಭವಿಸ್ತಾರೆ ಅಂದರೆ, ಈಗ ನಮ್ಮ ಊರಲ್ಲೇ ಒಂದು ಸಾವಾಗಿದೆ ಆ ಒಂಟಿದು. ಅವ್ರದ್ದು ನ್ಯೂಸಲ್ಲೆಲ್ಲ ಬಂದಿದ್ರು, ಯಾರು ಕೂಡ ಯೋಚನೆ ಮಾಡ್ತಾರ. ಮತ್ತೆ ಅವ್ರು ಎಷ್ಟು ವಿಚಿತ್ರವಾಗಿ ಸಾಯ್ತಾರೆ ಅಂದರೆ, ನಮ್ಮ ಅಮ್ಮರು ಕೂಡ ಡೈಲಿ ಇದೇ ಥರ ನಡ್ಕೊ ಅನ್ಭವಿಸ್ತಾರೆ. ಇವಾಗ ಹಳೆಬಿಡಿಗೆ ಹೋಗಿ ಕುಡಿಯೋಕ್ಕೂ ಇಲ್ಲಿ ಕುಡಿಯೋಕ್ಕೂ ವ್ಯತ್ಯಾಸ ಐತೆ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 11:30 12 ಗಂಟೆಗೆ ಮನೆಗೆ ಬಂದ್ಬಿಟ್ಟು ಜಗಳ ಮಾಡ್ತಾರೆ. ಆದರೆ ಹಳೆಬಿಡಲ್ಲಾದ್ರೆ ಅಲ್ಲಿಗೆ ಹೋಗೋದು ಯಾರು ಅಂತ ಹೇಳ್ಬಿಟ್ಟು ಇದನ್ನ ಕುಡಿಯೋಕೆ ಒಂದು ಸ್ವಲ್ಪ ಅನಿಸ್ತಾರೆ. ಕೆಲಸನೂ ಮಾಡಲ್ಲ, ಏನಿಲ್ಲ. ಮನೆಗೆ ₹1 ದಿನಸಿ ತಂದಾಕಲ್ಲ, ಮನೇಲಿರೋ ರಾಗಿನೆಲ್ಲ ತಾಂಡೋಗಿ ಮಾಡ್ತಾರೆ. ಎಲ್ಲರಿಗೂ ಸರ್ಕಾರನೇ ಸಿಲಿಂಡ್ರ್ ಜಾಸ್ತಿ ಮಾಡಿರೋ ಥರ ಎಣ್ಣೆ ಯಾಕೆ ಜಾಸ್ತಿ ಮಾಡೋಕ್ಕಾಗಲ್ಲ? ಸರ್ಕಾರಕ್ಕೆ ಬೇಕಾಗಿರೋದೇ ಬೆನಿಫಿಟ್. ಅದರಲ್ಲಿ ಇಲ್ಲಿ ಊರು ಹಾಳಾದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ಬೆನಿಫಿಟ್ ಆಗ್ಬೇಕಷ್ಟೇ. ಇಷ್ಟೇ ನಾನು ಹೇಳೋದು. ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಮನೇಲಿ ಓದಕ್ಕೆಲ್ಲ ಬಿಡಲ್ಲ. ಆಮೇಲೆ ಮನೇಲಿರೋ ರೇಷನ್ ಎಲ್ಲ ತಗೊಂಡೋಗಿ ಮಾರ್ತಾರೆ. ಮತ್ತೆ ಹೊಲದಲ್ಲಿರೋ ಕಾಯಿನೆಲ್ಲ ಏನು ಬಿಡಲ್ಲ. ಮತ್ತೆ ನಮ್ಮ ಹೊಲದಲ್ಲದೆ ಬೇರೆಯವ್ರದ್ದು ಕದ್ದು ಮಾರ್ತಿದ್ದಾರೆ. ಮತ್ತೆ ಈ ಊರಲ್ಲಿ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಗಂಡಸರಿಗಿಂತ ಹೆಂಗಸರು ದುಡ್ಡಿ ಗಂಡಸರು ಸಾಕ್ತಿದ್ದಾರೆ, ಆತರ ಮಾಡ್ತಿದ್ದಾರೆ. ಮತ್ತೆ ಮನೆಯಲ್ಲೇ ಇಟ್ಕೊಂಡು ಒಡೆಯೋದು, ನಮ್ಮನ್ನ ಜಗಳ ಮಾಡೋದು, ಆತರ ಮಾಡ್ತಿದ್ದಾರೆ. ಇದರಿಂದ ನಮಗೆ ನಿದ್ದೆ ಮಾಡೋಕ್ಕೂ ಸಹ ಪ್ರಾಬ್ಲಮ್ ಆಗ್ತಿದೆ ಅಷ್ಟೇ. ಅದರಿಂದ ಎಣ್ಣೆ ನಿಲ್ಲಿಸ್ಬೇಕು.